ಚಿನ್ನು ಮರಿ ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಭಯ ಆಗ್ತಿದ್ಯಾ? ಅಯ್ಯೋ ಅಯ್ಯೋ, ಭಯ ಪಡ್ಬೇಡಿ. ನಾನು ನಿಮ್ಮಷ್ಟು ಕ್ರೂರಿ ಅಲ್ಲ. ಆರಾಮಾಗೆ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಿದ್ದ ಹಕ್ಕಿ ನಾನು. ಪ್ರೀತಿ ಅನ್ನೋ ನೆಪದಲ್ಲಿ ನನ್ನ ಮದುವೆ ಆಗಿ ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ರಲ್ರಿ. ನನ್ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ನನ್ನ ಅಜ್ಜಿನೂ ಎಂಥ ಪರಿಸ್ಥಿತಿನಲ್ಲಿ ತಂದಿಟ್ಬಿಟ್ರಿ. ಏನ್ ಹೇಳ್ತಾ ಇದ್ದೀರಾ ಚಿನ್ನು ಮರಿ ನೀವು? ಇಲ್ಲಿ ನಾನ್ ಮಾತಾಡ್ಬೇಕು, ನೀವು ಕೇಳಿಸ್ಕೋಬೇಕು ಅಷ್ಟೇ. ಸರಿ, ನನ್ ಜೀವನ ಹೇಗೋ ಹಾಳಾಯ್ತು ಒಪ್ಕೊಳ್ಳೋಣ. ಆದ್ರೆ ನನ್ ವೆಂಕಿ ಅಣ್ಣ ಅವನೇನ್ರಿ ಮಾಡಿದ್ದ? ಅಣ್ಣ ಹುಡುಕ್ತಾ ಇರೋ ಫ್ರೆಂಡು ನೀವೇ ಅಂತ ಯಾಕೆ ನನ್ನ ಹತ್ರ ಹೇಳಿಲ್ಲ? ನನ್ನ ಅಣ್ಣ ಕಣ್ಣೀರಿಟ್ರು ನಿಮ್ ಮನ್ಸ್ ಕರಗ್ಲಿಲ್ಲ ಅಲ್ವಾ? ಅವನ್ ಕಣ್ಣೀರೇ ನಿಮ್ನ ಕರಗಿಸ್ಲಿಲ್ಲ ಅಂದ್ಮೇಲೆ ಇದು ನಿಮ್ದು ಮನ್ಸೇ ಅಲ್ಲ, ಕಲ್ಬಂಡೆ. ಈ ನಿಮ್ಮ ಮೋಸದ ಪ್ರೀತಿನ ಕ್ರೂರತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ದಿವಸ ಬೇಕಾಗಿತ್ತು. ತಟ್ಟಿ ನಾನು. ಇಷ್ಟೆಲ್ಲ ಮಾಡಿರೋ ನಿಮ್ಮನ್ನ ನಾನು ಸುಮ್ನೆ ಬಿಡ್ಬೇಕಾ? ಚಿನ್ನು ಮರಿ ಪ್ಲೀಸ್. ನೋಡಿದ್ರಾ ನನ್ನ ಯಾವ ಸ್ಥಿತಿಗೆ ತಳ್ಳಿದೀರಾ ಅಂತ? ನೋಡಿದ್ರಾ? ನೀವ್ ಮಾಡಿರೋ ಕೆಲ್ಸದಿಂದ ಇವತ್ತು ನಿಮ್ಮನ್ನ ಕೊಲ್ಲೋ ಸ್ಥಿತಿಗೆ ನಾನ್ ಬಂದಿದ್ದೀನಿ. ನೀವ್ ನನ್ನ ಅಷ್ಟೆಲ್ಲ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇಂಥ ವಿಷಯನೆಲ್ಲ ಯಾಕೆ ನನ್ನಿಂದ ಮುಚ್ಚಿಟ್ರಿ? ಜೀವ ಕೊಡೋ ನಿಮ್ಮನ್ನ ನಾನು ಹೇಗ್ ಸಾಯಿಸ್ಲಿ? ಹಾಗಂತ ನಿಮ್ಮನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಖಂಡಿತ ಆಗಲ್ಲ. ನಿಮ್ಮನ್ನ ನಾನು ಜೀವಂತವಾಗಿ ಉಳಿಸ್ಬಿಟ್ರೆ ನೀವು ನಿಮ್ ಪ್ರೀತಿನ ಉಳಿಸ್ಕೊಳಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ. ನನಗ್ ಗೊತ್ತು, ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ. ನಾನ್ ನಿಮ್ ಮೇಲೆ ಇಟ್ಟದ್ ನಂಬಿಕೆನ ಯಾಕ್ರಿ ಕಳ್ಕೊಂಡ್ರಿ? ನನ್ ಜೀವನನ ನಾಶ ಮಾಡಿದ್ರಿ, ನನ್ ನೆಮ್ಮದಿನ ನಾಶ ಮಾಡಿದ್ರಿ, ಎಲ್ಲದನ್ನು ನಾಶ ಮಾಡಿದ್ರಿ. ಇನ್ನೇನು ಉಳಿಸಿಲ್ಲ ನೀವು. ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ಸಾಯಿಸ್ದೆ ಸುಮ್ಮನೆ ಬಿಡ್ಬೇಕಾ? ನೀವೇ ಹೇಳಿ, ಸುಮ್ಮನೆ ಬಿಡ್ಬೇಕಾ? ಇಲ್ಲ ಅಲ್ವಾ? ಸುಮ್ಮನೆ ಬಿಡಬಾರ್ದು ಅಲ್ವಾ? ನೀವು ನನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಲ್ವಾ? ಈಗ ನಿಮ್ಮನ್ನ ಸಾಯಿಸಿ
ನಾನು ನೆಮ್ಮದಿಯಾಗಿ ಬದುಕಕ್ಕೆ ಹೇಗಾಗತ್ತೆ? ನೀವಿಷ್ಟು ಸುಲಭವಾಗಿ ಸಾಯ್ಬಾರ್ದು. ನೀವು ಮಾಡಿರೋ ಪಾಪದ ಕರ್ಮಗಳನ್ನೆಲ್ಲ ನೆನೆಸ್ಕೊಂಡು ನರಳಿ ಹಿಂಸೆ ಅನುಭವಿಸ್ಕೊಂಡು ಸಾಯ್ಬೇಕು. ಇದೆ ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ. ನಿಮ್ಗೆ ನನ್ನ ಹಾಡು ಹಾಡೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸರಿ, ಕೊನೆ ಸರಿ ನನ್ನ ಜೊತೆ ಕೇಳಿಸ್ಕೊಂಡ್ಬಿಡಿ. ಕನಸರು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ ಒಬ್ಬಳೇ